ಬಿಡದ ಅರಿವಿನಿಪ ಬಂಧುಗಳ ಹಚ್ಚ ಸುದ್ದಿಗಳು ತಮ್ಮ ಜ್ಞಾನಗಳು ತಮ್ಮಿದ್ರೊಳು ಅಳಿಯೋದನು. ಬಲಿ, ವಾಲಿ, ಕರ್ಣ, ಕೌರವ, ರಾಮ, ರಾವಣ, ನಳ, ನಹುಷ, ರಘು, ಭೀಮ, ಬಲಭದ್ರ, ಸಗರ, ಕಲಿಪಾರ್ಥ, ಕೀಚಕ, ಶಿಶುಪಾಲ, ದಶರಥರೊಳಗಾದ ಅನೇಕರೆಲ್ಲರ ಹಾನಿ ಕಥೆಯೇನು. ಸೊಡರಿನ ಸುಡುವ ತನುವನರಿಯದೆ ಬಂದು ಕೆಡುವ ಪುಳುವಿನ ಹೂಳು ಅಖಿಲ ವಸ್ತುಗಳ ಕೆಡುವ ದೋಷವನು ವಿಚಾರಿಸಿ ಇಗುದರು ಬಿಡದಿರುವುದನ ಉಚಿತವೆಲೆ ಶಂಭುಲಿಂಗವೇ. ಕಂಡು ಕೇಳಿ ಮತ್ತೆ ಮೂಯಿಪರೆ ಬಲ್ಲವರು ಭೂಮಂಡಲದ ಭೋಗವನ ಅತಿಗಳಿದೆ. ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರಾದಾರ ಮೋಹಕ್ಕೆ ಒಳಗಾಗಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಬಲ್ಲವರು ಅಂದ್ರೆ ಅರಿವಿನ ತಿಳುವಳಿಕೆಯ ಜನ್ಮವನ್ನು ಪಡೆದು ಬಂದ ಮೇಲೆ ಮತ್ತೆ ಮೋಹಕ್ಕೆ ಒಳಗಾಗಬೇಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡ್ಕೋರಿ ನೀವೆಲ್ಲ ಏನೇನಾಗ್ಯಾರ ಹಿಂದಿನವರು, ಹೇಗೆ ಇತರ ಜೀವರಾಶಿಗಳು ಹೇಗೆ ಶರೀರವನ್ನು ಹಾಳು ಮಾಡ್ಕೊತಾವು ಅವನ್ನೆಲ್ಲ ನೋಡ್ತೀರಿ. ಈಗ ಹಿಂದಾದವ್ರ ಕಥೆಗಳನ್ನು ಕೇಳ್ತೀರಿ. ಕೇಳಿನೂ ಕೂಡ ಮತ್ತೆ ಈಗ ನೀವು ಮತ್ತೆ ಈ ಮೋಹ ಎಂಬ ಪಾಶದೊಳಗೆ ಬಿದ್ದು ಸಿಲುಕಿ ಒದ್ದಾಡ್ತೀರಿ. ಯಾಕೆ? ಬಲ್ಲವರಾದವರು ಮೋಹಕ್ಕೆ ಒಳಗಾಗಬೇಡ್ರಿಪ್ಪ ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ ಮೋಹ ಅಂತಕ್ಕಂಥ ಬಂಧನ ಏನು ಮಾಡ್ತೈತೆ ಅಂದ್ರೆ ಜನ್ಮ ಜನ್ಮಾಂತರ ತಿರುಗಾಕೆ ಹಚ್ತೈತಿ ಅಂತ. ಅದಕ್ಕೆ ಆ ಮೋಹಕ್ಕೆ ಬೀಳಕ್ಕೆ ಹೋಗ್ಬೇಡ್ರಿ ಅಂತ. ತಿಳಿದವ್ರು ಮೋಹಕ್ಕೆ ಒಳಗಾಗೋದಿಲ್ಲ, ಹೌದಲ್ಲ? ತಿಳಿಲ್ಲ ಅವ್ರದವ್ರು ಮೋಹಕ್ಕೆ ಬಿದ್ದು ಶರೀರವನ್ನು ಹಾಳು ಮಾಡ್ಕೊತಾರ ಅಂತ ಹೇಳ್ತಾರೆ. ಅದಕ್ಕೆ ನೀವು ಅರಿವಿನ ಜನ್ಮವನ್ನು ಪಡೆದು ಬಂದಿರೀಗ ಯಾಕೆ ಮೋಹಕ್ಕೆ ಒಳಗಾಕಿರಿ? ಕಂಡು ಹಗಲು ಕಣ್ಣಂಥ ಬಾವಿಗೆ ರಾತ್ರಿ ಯಾಕೆ ಹೋಗಿ ಬೀಳ್ತೀರಿ? ಹೌದಲ್ಲ? ತಿಳಿದ ನೋಡಿನೂ ಕೂಡ ಮತ್ತೆ ಅದರ ಇದಕ್ಕೆ ಯಾಕೆ ಬೀಳ್ತೀರಿ? ಅದಕ್ಕೆ ಯಾಕೆ ಆಕರ್ಷಣೆ ಹಾಕಿರಿ? ಹೌದಲ್ಲ? ಬೆಂಕಿ ಎಲ್ಲಿವರೆಗೆ ಹಿತ ಆಕೈತಿ? ಚಳಿ ಹೋಗುತ್ತಾನ ಅಷ್ಟೇ ಹಿತ ಅದ. ಚಳಿ ಹೋದ್ಮೇಲೂ ಮತ್ತೆ ನಾ ಬೆಂಕಿ ಸಂಗಡ ಇರ್ತೇನೆ ಅಂತಂದ್ರೆ ಹೌದಲ್ಲ? ಹಂಗೆ ಈ ವಿಷಯ ವಸ್ತುಗಳು ಆಸೆ ಇರುತ್ತಾನ ಅಷ್ಟೇ. ಆಸೆ ತೀರಿದ ಮೇಲೆ ಮತ್ತೆ ಅವನ್ನ ಇಟ್ಕೊಂಡು ಅಡ್ಡಾಡ್ತೇನೆ ಅಂತಂದ್ರೆ ಏನು ಹೆಂಗೆ ಅಂದ್ರೆ ರಾಗ ವಿಷಯ ಸಿದ್ಧಿಯಾಗಿ ಅಂತ ಏನು ಹೇಳ್ತೈತಲ್ಲ, ರಾಗಕ್ಕನುಸಾರವಾಗಿ ವಿಷಯ ವಸ್ತುಗಳು ದೊರಕಿದಾಗ ಅಷ್ಟೇ ಸುಖ ಐತೆ ಅದರೊಳಗೆ. ಮತ್ತು ಅದರೊಳಗೆ ಸುಖ ಇಲ್ಲ. ಹೌದಲ್ಲ? ಏನು ಬಯಕೆಗಳು ಎಲ್ಲಿವರೆಗೆ ಇರ್ತಾವೆ ಅಲ್ಲಿವರೆಗೆ ಅಷ್ಟೇ ಸುಖ. ಬಯಕೆಗಳ ತೀರಿದ ಮೇಲೆ ಸುಖ ಇಲ್ಲ ಐತಿ. ಮತ್ತು ಅವನ್ನ ಇಟ್ಕೊಂಡು ಅಡ್ಡಾಡ್ತೀನಿ ನೋಡ್ರಿ, ಅದರೊಳಗಿನ ದೋಷಗಳನ್ನು ಕಾಣ್ರಿ, ಕಂಡು ಬಿಡ್ರಿ ಅಂತೇಳಿ. ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು ಭೂಮಂಡಲದ ಅತಿ ಭೋಗಗಳನ್ನು ಅತಿಗಳೇ ಇದೆ ಬಿಡದ ಈ ಭೋಗಗಳನ್ನು ತ್ಯಾಗ ಮಾಡದ. ಹಂಗೆ ನೀವು ಇದರೊಳಗೆ ಸುಖ ಐತೆ ಅಂತ ಹಂಗೆ ಭೂಮಂಡಲದ ಈ ವಿಷಯ ವಸ್ತುಗಳಲ್ಲೇ ಸುಖವನ್ನು ಆರಿಸ್ಕೊಂಡ್ರೆ ನಿಮಗೆ ಸುಖ ಯಾವಾಗ ಸಿಗಬೇಕು? ಅದಕ್ಕೆ ನೋಡ್ಕೋರೇಟ್. ಪಡೆದವರು ಏನು ಈ ಶರೀರ ಮೇಲೆ ಮೋಹವನ್ನು ಇಟ್ಕೊಂಡು ಕುಂತಿರಲ್ಲ, ಈ ಶರೀರ ಮೇಲಿನ ಮೋಹ ಇದು ಶರೀರ ಶಾಶ್ವತವಾಗಿರ್ತೈತೇನು? ಅದಕ್ಕೆ ಹೇಳ್ತಾರೆ ಅವರು, ಪಡೆದವ್ರು ಏನು ಉಳಿದಾರ ನಾ ಅವ್ರ ಶರೀರ ಉಳಿತೇನು? ಪಡೆದವ್ರ ಶರೀರ ಉಳಿದಿಲ್ಲ. ಈ ಶರೀರವನ್ನು ಪಡೆದು ಬಂದಂಥವ್ರ ಶರೀರ, ತಂದೆ ತಾಯಿಗಳ ಶರೀರ ಉಳಿಲಿಲ್ಲ, ಅಜ್ಜ ಮುತ್ತನ ಶರೀರ ಉಳಿಲಿಲ್ಲ. ಪಡೆದವರು ಒಡನಾಡಿಗಳು ಅಂದ್ರೆ ಈಗ ಒಡನಾಡ್ತೇವಲ್ಲ, ಈ ಎಲ್ಲ ಒಡನಾಡಿಗಳ ಶರೀರ ಏನು ಉಳಿತಾವನು? ಅವು ಉಳಿದಿಲ್ಲ. ಬಗೆಗೊಳಿಸುವ ಮಡದಿಯರು ಅಂದ್ರೆ ಬಹಳ ಪ್ರೀತಿ ಪಾತ್ರರಾದವ್ರ ಶರೀರ ಉಳಿತೇನು? ನನ್ನ ಭಾಳ ಪ್ರೀತಿ ಮಾಡ್ತಾರೆ, ನಾನು ಅವ್ರನ್ನ ಪ್ರೀತಿ ಮಾಡ್ತೇನೆ ಅನ್ನುವಂಥ ಶರೀರ ಉಳಿದವನು ಬಗೆಗೊಳಿಸುವ ಮಡದಿಯರು.
ವಲಯುವ ತನುಜರು ಅಂದ್ರೆ ಪ್ರೀತಿಯನ್ನು ಉಂಟು ಮಾಡ್ತಕ್ಕಂಥ ಗೆಳೆಯರು ಅಣ್ಣತಮ್ಮರು ಶರೀರ ಉಳಿದವನು. ಯಾವ ಉಳಿದವು ಶರೀರಗಳ ಮೇಲೆ ಮೋಹನ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತೀಯಲ್ಲ ನೀನು. ಮತ್ತು ಅಚ್ಚ ಸುಖಿಗಳ ಶರೀರ ಉಳಿತೇನು? ಜ್ಞಾನಿಗಳ ಶರೀರ ಉಳಿದವನು. ಯಾಕಂದ್ರೆ ಶರೀರ ಅವಧಿಯನ್ನು ಪಡೆದು ಬಂದಂಥದ್ದು ಅದು. ಜ್ಞಾನಿಗಳ ಶರೀರ ಯಾವ್ದಕ್ಕೆ ಬಂದಿರ್ತೈತೆ ಅಂದ್ರೆ ಪ್ರಾರಬ್ಧವನ್ನು ಉಣ್ಲಿಕ್ಕೆ ಬಂದಿರ್ತೈತಿ. ಆ ಪ್ರಾರಬ್ಧವನ್ನು ತೀರಿಸಿ ಅವರು ಹೋಗಿಬಿಡ್ತಾರೆ. ಆದ್ರೆ ನಾವು ಇದು ಶರೀರ ಬಂದಿದ್ದ ಪ್ರಾರಬ್ಧವನ್ನು ಉಣ್ಲಿಕ್ಕೆ. ಆದ್ರೆ ನಾವು ಏನು ಮಾಡಾಕತ್ತೀವೋ ಅವ್ರು ಮತ್ತೆ ಈ ಭವಚಕ್ರಕ್ಕೆ ಕಾರಣ ಆಗ್ತಕ್ಕಂಥ ಯಾವ ಕರ್ಮನೂ ಮಾಡಿರೋದಿಲ್ಲ ಅಂತನ ಅವರು ಮುಕ್ತರಾಕ್ಕಾರ. ಇಲ್ಲಿ ನಾವು ಏನು ಮಾಡ್ತೇವೆ ಅಂತಂದ್ರೆ ಈ ಮೋಹ ಪ್ಯಾಸೆಗೆ ಬಿದ್ದು ಮತ್ತು ಭವಚಕ್ರಕ್ಕೆ ಕಾರಣ ಆಗ್ತಕ್ಕಂಥ ಕರ್ಮಗಳನ್ನು ಮಾಡ್ತೇವೆ ಅಂತ. ಅದಕ್ಕೆ ಅದನ್ನು ಮಾಡೋದು ಸರಿಯಲ್ಲ ನೋಡು ಅಂತ ಹೇಳ್ತಾರೆ. ಈ ಮೋಹಕ್ಕೆ ಬಿದ್ದರೆ ಅಂದ್ರೆ ಮತ್ತು ಭವಚಕ್ರಕ್ಕೆ ಈಡಾಗಬೇಕಾಗತ್ತೆ. ಅದಕ್ಕೆ ಈ ಶರೀರ ನಂಬ್ಕೊಂಡು ನೀನು ಇದ್ರ ಮೇಲೆ ಮೋಹಕ್ಕೆ ಒಳಗಾಗಬೇಡ ಅಂತ ಹೇಳ್ತಾರೆ. ಒಂದಿನಿಸು ಬಿಡದ ಬಂಧುಗಳು, ಒಂದು ಕ್ಷಣನೂ ಆಗಲಿಲ್ಲ ಅಂತ ಹೇಳ್ತೀನಿ ನೀನು ನನ್ನ ಬಂಧುಗಳು. ಅಂಥವ್ರ ಶರೀರ ಉಳಿದವನು ಬಿಟ್ಟ ಇರ್ತಿದ್ದಿಲ್ರಿ ಒಬ್ರಿಗೊಬ್ರು ಅವರು ಅಂತ ಮಾತಾಡ್ತಿರ್ತೀರಿ. ಅವರು ಏನು ಉಳಿದ್ರನು ಅಂಥವ್ರ ಶರೀರ ಉಳಿದವನು ಯಾರು ಉಳಿದು ವಿಚಾರ ಮಾಡಿ ನೋಡ್ಕೊ. ಇವು ಯಾವ ಶರೀರ ಉಳಿದವನು ಶರೀರ ಮೇಲೆ ಮೋಹಕ್ಕೊಳಗಾಗಿ ಅಲ್ಲ ನೀನು. ಯಾವ ಶರೀರ ಉಳಿದು ವಿಚಾರ ಮಾಡಿ ನೋಡು. ಇನ್ನಿದ್ರ ಅಳದು ಹೊಕ್ಕಾರ. ಹೌದಲ್ರಿ, ಅಚ್ಚ ಸುಖಿಗಳು ಅಳದ್ರು, ಜ್ಞಾನಿಗಳು ಅಳದ್ರು, ಎಲ್ಲರೂ ಶರೀರಗಳು ಅಳದು. ಯಾವ ಶರೀರ ಉಳಿದು ಶರೀರ ಮೇಲೆ ಮೋಹಕ್ಕೊಳಗಾಗಿ ಅಲ್ಲ ನೀನು. ಹೌದಲ್ರಿ, ನೋಡಿಲ್ಲ ಇದು ಹೆಂಗೈತಿ ಅಂತ ತಿಳಿದು ನೋಡಿಲ್ಲ. ಅದಕ್ಕೆ ಇದರ ಮೇಲೆ ಮೋಹ ಉಂಟಾಗೈತಿ. ತಿಳಿದ ನೋಡಿದ್ರೆ ಮೋಹ ಆಕೈತಿ. ಹೌದಲ್ಲ, ಮ್ಯಾಲಿನ ಚರ್ಮದ ಹೊದಿಕೆಗೋಸ್ಕರ ಮೋಹಕ್ಕೊಳಗಾಗಿ ನೀನು. ಹೌದಲ್ರಿ, ಚರ್ಮದ ಹೊದಿಕೆ ಹೋಯ್ತಂದ್ರೆ ನಿನ್ನ ಶರೀರನ ನಿನಗೆ ನೋಡೋಕ್ಕಾಗೋದಿಲ್ರಿ ಅಂತ ಹೇಳ್ತಿ. ಶರೀರ ಮೇಲಿನ ಚರ್ಮದ ಹೊದಿಕೆ ಹೋದ್ರೆ ನೋಡೋಕ್ಕಾಗೋದಿಲ್ಲ ಅಂತಿ. ಮತ್ತು ಇದ್ರ ಮೇಲೆ ಮೋಹವನ್ನು ಇಟ್ಕೊಂಡು ಕುಂತಿಯಲ್ಲ ನೀನು. ಅದಕ್ಕೆ ಬಿಡು, ಅದನ್ನು ಮೋಹವನ್ನು ಬಿಡು, ಶರೀರ ಮೇಲಿನ ಮೋಹವನ್ನು ಬಿಡು. ಮೊದಲೇದಿದು ಇದು ಭಾಳ ಕೆಟ್ಟ. ಶರೀರ ಮೇಲಿನ ಮೋಹನ ಭಾಳ ಕೆಟ್ಟ. ಉಳ್ಕಿದ ಶರೀರ ನಾನು ಅಂದಮೇಲೆ ಉಳ್ಕಿದ್ದು ಬಂದವು. ಅದಕ್ಕೆ ಮೊದಲೇಕೆ ಇದನ್ನು ಬಿಟ್ಬಿಡು ಅಂತ ಹೇಳ್ತಾರೆ. ಹೌದಲ್ರಿ, ನಾನು ಅಂತ ಈ ಶರೀರಕ್ಕೆ ಯಾವಾಗ ಹಿಡ್ಕೊಂಡು ಕುಂತೀವೋ ಅವಾಗೆಲ್ಲ ಚಾಲು ಆದವು ರೀ. ಮನಿ ಮಠ ಆಸ್ತಿ ಪಾಸ್ತಿ ಬಂಗಾರ ಒಡವೆಗಳ ಮೇಲೆ ಮೋಹ ಚಾಲು ಆಯ್ತು. ಅದಕ್ಕೆ ಮೊದಲೇಕೆ ಇದನ್ನು ಬಿಟ್ಬಿಟ್ಟೆ ಅಂದ್ರೆ, ಇದ್ರ ಮೇಲಿನ ಮೋಹನ ಬಿಟ್ಬಿಟ್ಟೆ ಅಂದ್ರೆ ಅಡಕಲ್ ಗಡಿಗೆ ಅಂತಿದೆ. ಇದನ್ನು ಒಡೆದು ಬಿಟ್ಟೆ ಅಂದ್ರೆ ಮೇಲಿನ ಎಲ್ಲ ಒಂದೊಂದು ಯಾಕೆ ಹೊಡ್ಕೊಂತ ಕುಂದಿರ್ತೀವಿ. ಇದ್ರ ಮೇಲಿನ ಮೋಹನ ಬಿಟ್ಬಿಡು. ನೋಡಿ ಹೆಂಗೈತಿ ಇದು ತಿಳಿದು ನೋಡ್ಕೊ. 6 ನಮೂನೆ ವಿಕಾರವಾಗ್ತಕ್ಕಂಥ ಈ ಶರೀರ ಮೇಲೆ ಮೋಹನ ಇಟ್ಕೊಂಡು ಇದರಿಂದ ಸುಖ ಪಡಿತೇನೆ, ಇದರಿಂದ ಸುಖದಿಂದ ಇರ್ತೇನೆ ಅಂತಂದ್ರೆ ಯಾವಾಗ ಸುಖ ಕೊಡ್ತೈತಿ ನೋಡ್ಕೊ. ಇದನ್ನು ವಿಚಾರ ಮಾಡಿ ನೋಡ್ಕೊ. ಮತ್ತೆ ಕೇಳ್ತಿ, ಹಾನಿಗೆ ಒಳಗಾದವರ ಕಥೆಗಳನ್ನು ಕೇಳ್ತಿಯಲ್ಲ. ಎಂತೆಂಥವ್ರ ಶರೀರ ಅವ್ರದ್ದು, ಹೆಂಗಿತ್ತು ಶರೀರ ಅವ್ರದ್ದು, ಎಷ್ಟು ಸೂರ್ತನ ಜಾನ್ತನ ಇತ್ತು ಅವ್ರದ್ದು. ನಿಂದೇನಾರ ಹಂಗೈತೇನೋ ಈಗ? ಬಲಿ ಚಕ್ರವರ್ತಿ ಎಷ್ಟು ಸಾಮರ್ಥ್ಯ ಇತ್ತು ಅವನಲ್ಲಿ. ಅದೇನಾರ ಐತೆ ನಿನಗೆ? ಅದು ಅವಂಥವ್ರು ಅಳದು ಹೋಗ್ಯಾರ. ಹಾನಿಗೆ ಒಳಗಾದವರ ಕತೆ ಇದು. ಬಲಿ ವಾಲಿ ವಾಲಿ ಅಂತ ಶಕ್ತಿ ಶೂರ ಯಾರಿದ್ರು? ಆದರೂ ಅವನು ಮೋಸದಿಂದ ಹೋದವ. ಹೌದಲ್ಲ?
ಕರ್ಣ 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 ಹೆಂಗಿದ್ದ ಅವನ ಶರೀರ ಉಳಿತೇನೋ? ಅವರು ಹಾನಿಗೆ ಒಳಗಾದ್ರಿಲ್ಲ. ಅದಕ್ಕೆ ಬಿಡು, ಅವನ್ನ ಕಂಡು ಕೇಳಿ ಮತ್ತೆ ಮೋಹಕ್ಕೊಳಗಾಗಬೇಡ. ಇದ್ರ ಮೇಲೆ ತಿಳಿದು ನೋಡ್ಕೋ ಅಂತ ಹೇಳ್ತಾರೆ ಅವ್ರು. ಕೌರವರು ಎಷ್ಟು ಇದಿದ್ರು, 100 ಮಂದಿ ಇದ್ದರೂ ಕೂಡ ಯಾರೂ ಉಳಿಲಿಲ್ಲ. ಒಬ್ಬರ ಉಳಿದ್ರನು ಕೌರವ್ರು? 100 ಮಂದಿ ಇದ್ದರೂ ಕೂಡ 100 ಮಂದಿ ಅಳದು ಹೋದ್ರು. ರಾಮನ ಶರೀರ ಉಳಿತೇನು? ಅವತಾರಿ ಪುರುಷ, ಹೌದಲ್ಲ? ಅವತಾರಿ ಪುರುಷ, ಆದರ್ಶ ಪುರುಷ ಅಂತ ಹೇಳ್ತೀರಿ. ಹೌದಲ್ಲ? ಉಳಿತೇನು ಅವನ ಶರೀರ? ಇಲ್ಲ. ರಾವಣ ಅವನು ಜ್ಞಾನಿ. ಅವನು ರಾಮನಕ್ಕಿಂತ ಶ್ರೇಷ್ಠ ಜ್ಞಾನಿನ ಇದ್ದ ಕರೆ. ಆದ್ರೆ ಮೋಹಕ್ಕೆ ಬಿದ್ದು ಶರೀರ ಹೋಯ್ತು ಅವಂದು. ನಳ ಚಕ್ರವರ್ತಿ ಅವಂಗೆ ಎಂಥ ಇದು ಬಂತು ನೋಡು. ಹೌದಲ್ಲ? ಅದಕ್ಕೆ ಅವ್ರು ಹೇಳ್ತಾರೆ, ಇವ್ರು ಹಾನಿಗೊಳಗಾದವ್ರು ಇವರೆಲ್ಲ. ಇವ್ರ ಕಥೆಗಳನ್ನು ಕೇಳ್ತೀರಿ, ಕೇಳಿನೂ ಕೂಡ ಅವರು ಒಂದೊಂದು ಹೆಂಗೆ ಮೋಹ ಪಾಶೆಗೆ ಬಿದ್ದು ಶರೀರವನ್ನು ಕಳ್ಕೊಂಡ್ರು, ಹಾಗೆ ನೀವು ಕೂಡ ಮೋಹ ಪಾಶದಾಗ ಬಿದ್ದು ಶರೀರವನ್ನು ಕಳ್ಕೊಬೇಡ್ರಿ. ಈ ಶರೀರ ಬಂದದ್ದು ಅದಕ್ಕೆ, ಇದರ ಉಪಯೋಗವನ್ನು ಮಾಡ್ಕೋರಿ ಅಂತ ಹೇಳ್ತಾರೆ ಅವ್ರು. ಕಂಡು ಕೇಳಿ ಮತ್ತೆ ಮೋಹಿಪರೆ. ಬಲ್ಲವ್ರು ಆದಾರು ಮೋಹಕ್ಕೊಳಗಾಗೋದಿಲ್ಲ ಅಂತ ಹೇಳ್ತಾರೆ. ಬಲ್ಲವ್ರು ಅಲ್ದಾರು ಈ ಮೋಹ ಪಾಶದ ಬಿದ್ದು ಶರೀರವನ್ನು ಹಾಳು ಅಂತಾರ ಅಂತ ಹೇಳ್ತಾರೆ. ನಹುಷ, ರಘು, ಭೀಮ, ಇವರೆಲ್ಲ ಬಲಿ, ಭದ್ರ, ಇವರೆಲ್ಲರೂ ಹಾನಿಗೊಳಗಾದವ್ರು. ಇವರು ಒಂದಿಲ್ಲ ಒಂದು ಮೋಹಕ್ಕೆ ಬಿದ್ದು ಹಾನಿಗೊಳಗಾದವ್ರು ಇವರೆಲ್ಲ. ಶರೀರ ಉಪಯೋಗ ಮಾಡಿಕೊಂಡ್ರೂ ಇಲ್ಲ. ಶರೀರ ಶ್ರೇಷ್ಠ ಅಂತ ಶರೀರ ಮೇಲೆ ಮೋಹಕ್ಕೊಳಗಾಗಿ ಅಲ್ಲ ನೀನು. ಆ ಶರೀರ ಎಂಥ ಅತಿರಥ ಮಹಾರಥರು ಇವರು. ಒಬ್ಬರಿಗಿನ್ನ ಒಂದೊಂದು ಇದರೊಳಗೆ ಕೌಶಲ್ಯವನ್ನು ಪಡೆದಂಥವ್ರು. ಅಂಥವ್ರ ಶರೀರನ ಉಳಿಯೋದಿಲ್ಲ. ಮತ್ತು ನಿಂದು ಯಾವುದು? ಅದಕ್ಕೆ ನೀ ಯಾಕೆ ಗಿಡತ್ತಪ್ಲ ಅಂತ ಕೇಳಿದ್ದವ್ರು. ಅದಕ್ಕೆ ಮುನ್ನಡೆ ಮಾಡ್ಕೋ, ನೀನ್ಯಾವ ಜೀವರಾಶಿ ಅಂತ ಹೇಳಿದ್ದು. ಈ ಮೋಹಕ್ಕೊಳಗಾಗಬೇಡ, ಬಿಡು ಅದನ್ನು. ಶಿಶುಪಾಲ ಇವರೆಲ್ಲರೂ ಒಂದಿಲ್ಲ ಒಂದು ಹಾನಿಗೊಳಗಾದವ್ರ ಕಥೆಗಳು ಇವರು. ಹಿಂದೆ ಹಾನಿಗೊಳಗಾದವ್ರು ಇವರು. ಅದಕ್ಕೆ ಒಂದೊಂದು ಇದಕ್ಕಾಗಿ ಹಾನಿಗೊಳಗಾದವರು, ಮೋಹಕ್ಕಾಗಿ ಹಾನಿಗೊಳಗಾದವರು. ಅದಕ್ಕೆ ಅಂಥವ್ರ ಕಥೆಗಳನ್ನು ಕೇಳಿ ಕೂಡ ನೀನಿನ್ನ ಮೋಹ ಇಟ್ಟುವಂತೆಲ್ಲ. ದಶರಥರೊಳಗಾದ ಅನೇಕರೆಲ್ಲ ಹಾನಿ ಕಥೆಯನ್ನು ದಶರಥ ಮಹಾರಾಜ ಇವರೆಲ್ಲರೂ ಒಂದು ಮೋಹ ಪಾಶದಾಗ ಬಿದ್ದು ಹಾನಿಗೊಳಗಾದವ್ರು ಇವರು. ಜ್ಞಾನಿ ಮತ್ತು ಋಷಿಗಳ ಪದ್ಧತಿ ಬ್ರಹ್ಮಚರ್ಯ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಬಲ್ಲವ್ರು ಆದವರು ಮೋಹಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ತಾರ. ಇವರೆಲ್ಲರ ಹಾನಿಗಳನ್ನು ಕಥೆಗಳನ್ನು ಕೇಳಿ ನೀನು ಮೋಹಕ್ಕೆ ಒಳಗಾಗಬೇಡ ಅಂತ. ದಶರಥ ಏನು ಮಾಡಿದ? ಮಗ 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 ಅಂತ ವ್ಯಥೆಪಟ್ಟ. ಹೌದಲ್ಲ? ನೀನು ಮಗನ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ಕುಂತಿ, ಮಗ ನಿನ್ನ ಇದ್ರ ಅಳತಾನಲ್ಲ. ಹೌದಲ್ಲ? ಯಾಕೆ ಅಷ್ಟೊಂದು ಮೋಹ ಇಟ್ಕೊಂಡು ಕುಂತಿ ಅಂತ ಹೇಳ್ತಾರೆ. ಒಂದಿಲ್ಲ ಒಂದು ಇವರು ಮೋಹಕ್ಕೊಳಗಾದವ್ರು. ಧನ, ಪುತ್ರ, ಹೊಲ, ಮನಿ, ಶರೀರ ನಾನು ಅಂತ ಹಿಡ್ಕೊಂಡವ್ರು ಇವರು. ನಂದು ಅಂತ ಹಿಡ್ಕೊಂಡವರು ಹಾನಿಗೆ ಒಳಗಾದವರು.
ಅಧಿಕಾರ ಅಂತಸ್ತಿಗೆ ಮೋಹಕ್ಕೆ ಬಿದ್ದು ಒಳಗಾದವ್ರು ಇವರು. ಸೊಡರಿನ ಸುಡುವ ತನವನ್ನು ಅರಿಯದೆ ಹೆಂಗೆ ಆ ಸೊಡರಿನ ಸುಡುವತನವನ್ನು ಅರಿಯದೆ ಬಿದ್ದು ಹೆಂಗೆ ಹುಳು ಸತ್ತು ಹೋಕೈತಲ್ಲ, ಅದಕ್ಕೆ ಜ್ಞಾನ ಇಲ್ಲ, ಅದಕ್ಕೆ ಅರು ಇಲ್ಲ, ಅದಕ್ಕೆ ಬಲ್ಲವ ಅಲ್ಲದು. ನೀ ಬಲ್ಲವ ಆಗಿ ಆ ಸೊಡರಿನ ಸುಡುತನ ಅರ್ದು ಹಿಂದಕ್ಕೆ ಸರಿ. ನೀನು ಬೆಂಕಿ ಎಲ್ಲಿವರೆಗೆ ಇತ್ತ ಅದು ಇದಾಗುತ್ತಾನ ಅಷ್ಟು ಚಳಿ ಹೋಗುತ್ತಾನ, ಅದನ್ನು ಹಿಡ್ಕೊಂಡು ಕುಂತ್ರೆ ಚಳಿ ಓಡಿಸೈತೆ ನನ್ನ ತಡಿ ಅಂತ ಕಟ್ಕೊಂಡು ಕಟ್ಕೊಂಡು ಹೋದ್ರೆ ಸುಟ್ಕೊಂಡು ಹೋಗಿ ಹಂಗಾಕೈತಿ. ಆ ಹುಳುವಿನ ಪರಿಯಂತೆ ನೀನು ಕೂಡ ಮೋಹಕ್ಕೆ ಬಿದ್ದು ಒಳಗಾಗಬೇಡ. ಒಂದೇ ಸರಿ ಸುಟ್ಟಿತ್ತದ, ಮತ್ತು ತಿರುಗಿ ಹೋಗೋದ ಇದ್ದಿತ್ತಂದ್ರೆ ಜೀವ ಹೊರ ಉಳಿತಿತ್ತು. ಮತ್ತು ಚಂದ ಕಾಣ್ತೈತೆ ಅಂತ ಮತ್ತು ಪ್ರಯತ್ನ ಪಟ್ಟು ಅತ್ತಾಗ ಹೊಳ್ಯಾಡಿ ಇತ್ತಾಗ ಹೊಳ್ಯಾಡಿ ಮತ್ತು ಇದ್ದಂಥ ಸಾಮರ್ಥ್ಯವನ್ನು ಕ್ರೋಢೀಕರಿಸಿ ಮತ್ತು ಹಾರಿ ಮತ್ತು ಆ ಬೆಂಕಿ ಸಮೀಪಕ್ಕೆ ಹೋತು, ಮತ್ತು ಸುಟ್ಕೊಂಡು ಸತ್ತು ಹೋತು. ಅದ ಶಕ್ತಿ ಸಾಮರ್ಥ್ಯವನ್ನು ಇಟ್ಕೊಂಡು ಅದು ತಿಳಿದು ನೋಡಿತ್ತಂದ್ರೆ ಅಲ್ಲಿ ಹೋಗಬಾರ್ದಪ್ಪ ಅಂತ ಅದಕ್ಕೆ ತಿಳುವಳಿಕೆ ಇದ್ದಿದ್ರೆ ಅದ್ಯಾಕೆ ಸಾಯ್ತಿತ್ತು? ಹಂಗೆ ನೀ ತಿಳಿದು ನೋಡ್ಕೋ. ಒಮ್ಮೆ ಆದಂಥ ಅನುಭವದಿಂದ ಬುದ್ಧಿ ಕಲಿ ಬಲ್ಲವ ಆಗು ಅಂತ ಹೇಳ್ತಾರೆ. ಸೊಡರಿನ ಸುಡುವತನವನ್ನು ಅರಿಯದೆ ಬಂದು ಕೆಡುವ ಹುಳುವಿನ ಹೋಳ ಅಖಿಳ ವಸ್ತುಗಳ ಕೆಡುವ ದೋಷವನ್ನು ವಿಚಾರಿಸಿ ಅಖಿಳ ವಿಷಯ ವಸ್ತುಗಳ ದೋಷವನ್ನು ವಿಚಾರ ಮಾಡಿ ನೋಡು. ಅದು ಒಂದು ಉದಾಹರಣೆ. ಯಾವುದು? ಸೊಡರಿನ ಸುಡುವತನವನ್ನು ಅರಿಯದೆ ಬಿದ್ದು ಕೆಡುವ ಹುಳದ ಹೆಂಗೆ ಅದು ವಿಚಾರ ಮಾಡದ ಬಿದ್ದು ಸತ್ತೋತು, ಹಂಗೆ ವಿಚಾರ ಮಾಡಿ ನೋಡಲ್ಲ ನೀನು. ಅಖಿಳ ವಿಷಯ ಭೋಗದೊಳಗೆ ಬಿದ್ದು ಈ ವ್ಯರ್ಥ ಈ ಶರೀರವನ್ನು ಹಾಳು ಮಾಡ್ಕೋಬೇಡ, ವಿಚಾರಿಸಿ ನೋಡವನು. ಒಂದೊಂದು ವಿಷಯದೊಳಗೆ ಒಂದೊಂದು ದೋಷಗಳದಾವಲ್ಲ, ಆ ದೋಷಗಳನ್ನು ಅರ್ಥ ಮತ್ತು ಅದರ ಮೇಲೆ ಮೋಹಕ್ಕೆ ಒಳಗಾಗಬೇಡ. ವಿಚಾರ ಮಾಡಲಿಕ್ಕೆ ಮತ್ತು ಅದನ್ನು ಮೋಹಕ್ಕೆ ಒಳಗಾಕಿ ನೀನು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥ 5 ವಿಷಯಗಳಲ್ಲಿ ದೋಷ ಅದಾವ. ಹೌದಲ್ಲ? ರೂಪ ಚಂದ ಕಾಣ್ತೈತಂತನ ಆ ಹುಳ ಬಿದ್ದು ಹೋತು, ಬೆಂಕಿ ಚಂದ ಕಾಣ್ತೈತಂತನ ಅದು ಹೋತು. ಹೌದಲ್ಲ? ಮೀನ ನಾಲ್ಗೆ ರುಚಿ ಐತಂತನ ಅದು ಸತ್ತು ಗಾನಕ್ಕೆ ಬಿತ್ತು. ಹೌದಲ್ಲ? ಮೃಗ ಶಬ್ದಕ್ಕೆ ಚಿಗರಿ ಶಬ್ದಕ್ಕೆ ಬೆನ್ನ ಹತ್ತಿ ಅದು ಸತ್ತು ಹೋತು. ಹೌದಲ್ಲ? ಹಂಗೆ ಒಂದೊಂದು ವಿಷಯದೊಳಗೆ ಒಂದೊಂದು ದೋಷಗಳದಾವು. ಆ ದೋಷಗಳನ್ನು ಅರಿತು ತಿಳಿದು ನೋಡಿ ನೀನು ಮತ್ತೆ ಮೋಹಕ್ಕೆ ಒಳಗಾಗಬೇಡ ಅಂತ ಹೇಳ್ತಾರೆ. ನಾವು ಎಲ್ಲಿ ಬಿಡ್ತೇವೆ? ಮುಂಜಾಲಿದ್ದ ಸಂಜೆ ತನೂ ಇದರೊಳಗೆ ವಿಷಯ ಸಂಪರ್ಕದೊಳಗೆ ಇದ್ದರೂ ದೋಷ ಕಂಡರೂ ಕೂಡ ಬಿಡೋದಿಲ್ಲ. ಪುಟೋದು ಹೇಳೋದಿಲ್ಲ, ವಿಚಾರ ಮಾಡೋದಿಲ್ಲ. ನಾವು ಅದನ್ನು ವಿಚಾರ ಮಾಡಲಿಕ್ಕೆ ಅದು ಪುಟೋದು ಹೇಳ್ತೈತೆ. ವಿಚಾರ ಮಾಡಿದ್ರೆ ಅದು ಹೇಳ್ತಿದ್ದಿಲ್ಲ. ಅದಕ್ಕೆ ಬೇಕಲ್ಲ ಹಿಂದಿನ ಪುಣ್ಯ. ವಿಚಾರ ಮಾಡೋಕ್ಕೂ ಅದಕ್ಕೆ ಹಿಂದಿನ ಪುಣ್ಯ ಬೇಕಲ್ಲ. ಬುದ್ಧ ಮಹಾತ್ಮನಿಗತೆ ಹಿಂದಿನ ಒಂದು ಸಾಧನೆ ಇಲ್ಲಂತನ ಈಗ ಮತ್ತೆ ಅದರ ಮೋಹಕ್ಕೆ ಒಳಗಕ್ಕೆ ಮಹಾತ್ಮರು ಇಷ್ಟೆಲ್ಲ ಎಚ್ಚರಿಸಿದ್ರು ಕೂಡ ಮತ್ತೆ ಯಾಕೆ ಎಚ್ಚರ ಆಗವಲ್ಲಿವು ನಾವು? ಬುದ್ಧ ಏನು ಭಾಳ ಏನು ಇದನ್ನು ಮಾಡೋಕ್ಕೆ ಹೋಗಲಿಲ್ಲ. ಒಂದೇ ದಿನ ನೋಡಿದ ಅವನ್ನೆಲ್ಲ ಸನ್ನಿವೇಶ ನೋಡಿದ ತಕ್ಷಣ ರಾತ್ರಿ ಹೇಳಲ್ಲ ಹೋದ. ಧೈರ್ಯ ಯಾಕೆ ಬರೋಲ್ಲ ಅಂದ್ರೆ ಪುಣ್ಯ ಇಲ್ಲ. ಹಿಂದಿನ ಪುಣ್ಯ ಇಲ್ಲ, ಈಗೂ ಆ ಪುಣ್ಯ ಕರ್ಮಗಳಲ್ಲಿ ಭಾಗಿಯಾಗಿಲ್ಲ, ಪುಣ್ಯ ಕರ್ಮಗಳನ್ನು ಮಾಡೋದಿಲ್ಲ, ಅದಕ್ಕೆ ದೋಷಗಳು ಹೋಗಲ್ಲು. ಹೌದಲ್ಲ? ಆ ಪುಣ್ಯ ಕರ್ಮಗಳನ್ನು ಮಾಡಿ ದೋಷ ರಹಿತರಾದಾಗ ಅವಾಗ ಅವು ಕಾಣ್ತವ. ವಿಷಯದೊಳಗೆ ಇಷ್ಟೆಲ್ಲ ನೋಡ್ತೇವಲ್ಲ, ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯವನ್ನು ನೋಡ್ತೇವೆ. ಆದರೂ ಕೂಡ ಮತ್ತು ಅದ್ರ ಮೇಲೆ ಮೋಹವನ್ನು ಬಿಟ್ಟೇವನು? ಇಲ್ಲ. ಆಗಿನ ಪೂರ್ತಿ ಕಷ್ಟ ಅವು.
ಹೌದಲ್ಲ, ವೈರಾಗ್ಯಗಳು ಆಗಿನ ಪೂರ್ತಿ ಅಷ್ಟೇ. ಪುರಾಣ ಕೇಳುವಾಗ ಹೌದಪ್ಪ ಏನೈತಿ ಇದ್ರೊಳಗೆಲ್ಲ. ಹೌದಲ್ಲ, ಸ್ಮಶಾನ ಒಳಗೆ ಹೋದಾಗ ಏನೈತಿ ಬಿಡ್ರಿ, ಏನು ಮಾಡಿದ್ರಿ, ಏನು ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಒಂದಿನ ಅಂತೆವು. ಮತ್ತು ಮುಂದೆ ಅವ್ರು ಹೇಳ್ತಾರೆ, ಮೃತ್ಯು ಲೋಕದಿಂದ ಬಂದು ಶಿವನ ಅಪ್ಪನೆಯನ್ನು ಪಡೆದು ಅನ್ನೂರೊಳಗೆ ಮಾತು ಒಗದಾರ, ಪತ್ರಿ ಮಣ್ಣು ಹಾಕಿದಾರೆ, ನಡ್ರಿ ಹೋಗೋಣ ಲಘು. ಆ ಮಂತ್ರದ ಅರ್ಥವನ್ನು ಕೇಳಿಲ್ಲ, ತಿಳ್ಕೊಂಡಿಲ್ಲ ನಾವು. ಆ ಮಂತ್ರ ನಮಗೆ ಹೇಳ್ತಾರ. ಹೌದು, ಮತ್ತು ಅದಕ್ಕೇನು ಗೊತ್ತಾ, ಅದಕ್ಕೇನು ಅರಿವು ಇಲ್ಲ ಅಲ್ಲಿ. ಅರಿವು ಇಲ್ಲ, ಅರಿವು ಇದ್ದಾರಿಗೆ ಹೇಳಾಕತ್ತಾರ ಅದನ್ನು. ಹೌದಲ್ಲ, ತಿಳಿದು ನೋಡಿಲ್ಲ, ಕಂಡಿಲ್ಲ, ಅದಕ್ಕೆ ದೋಷಗಳನ್ನು ಕಂಡಾಗ ಬಿಡ್ಲಿಕ್ಕೆ ಬರ್ತೈತಿ ಅಂತ ಹೇಳ್ತಾರೆ. ಕಾಣ್ರಿ, ನೋಡ್ರಿ, ಬಲ್ಲವರಾಗಿ ವಿಷಯದೊಳಗೆ ದೋಷಗಳನ್ನು ಕಂಡು ಬಿಡ್ರಿ, ಅದ್ರ ಮ್ಯಾಲಿನ ಮೋಹನ ಬಿಡ್ರಿ ಅಂತ ಹೇಳ್ತಾರೆ. ಮೋಹ ಒಳಗೆ ಇಟ್ಕೊಂಡು ಕುಂತೀರಿ, ಅವೇನು ಶರೀರಕ್ಕೆ ಅಂಟ್ಕೊಂಡಿಲ್ಲ. ಅವು ಯಾವ ವಿಷಯ ವಸ್ತುಗಳು ಶರೀರಕ್ಕೆ ಅಂಟ್ಕೊಂಡವನು ಇಲ್ಲ. ನೀವು ಅವನ್ನ ಇಟ್ಕೊಂಡಿರಿ ಒಳಗೆ. ಮನಸ್ಸಿನಾಗ ಮೋಹ ಎಂಬ ಪಾಶದೊಳಗೆ ಬಿದ್ದಿರಿ. ಅದಕ್ಕೆ ಅವು ಬೆನ್ನು ಹತ್ತವು. ನಿದ್ದೆ ಸಹಿತ ಹತ್ತೋದಿಲ್ಲ ಆ ಮೋಹಕ್ಕೆ ಬಿದ್ದಾಗ. ನೋಡ್ರಿ, ವಿಚಾರ ಮಾಡಿ ನೋಡ್ಕೊರಲ್ಲ, ಮೋಹಕ್ಕೆ ಬಿದ್ದಾಗ ನಿದ್ದೆ ಹತ್ತೈತೇನು? ಯಾವಾಗಲೂ ಅದ ಸ್ಮರಣೆ. ಹೌದಲ್ಲ, ಸದಾಶಿವಗೆ ಅದ ಧ್ಯಾನ ಅಂತ. ಯಾವುದ್ರ ಮೇಲೆ ಮೋಹಕ್ಕೊಳಗೆ ಆಗಿರ್ತಾನೆ ಅದ ಇದು. ಯೋಗಿಗಳಿಗೆ, ಜ್ಞಾನಿಗಳಿಗೆ ಯಾವುದರ ಧ್ಯಾನ ನಡೆದಿರ್ತೈತಿ ಅಂದ್ರೆ ತಮ್ಮ ಸ್ವರೂಪ ಚಿಂತನೆ ನಡೆದಿರ್ತೈತಿ. ಬಲ್ಲವರಿಗೆ, ಅಜ್ಞಾನಿಗಳಿಗೆ ನಮಗೇನಾಗಿರ್ತೈತಿ ಅಂತಂದ್ರೆ ವಿಷಯ ಧ್ಯಾನ ನಡೆದಿರ್ತೈತಿ. ಧ್ಯಾನ ಮಾಡ್ರಿ ಅಂತೇವು, ಧ್ಯಾನಕ್ಕೆ ಕುಂದ್ರಿ ಅಂತೇವು. ಆದ್ರೆ ಯಾವ್ದಾರ ಧ್ಯಾನ ಮಾಡಾಕತ್ತೇವು? ಹೌದಲ್ಲ, ಅದಕ್ಕೆ ಕತೆ ಕೇಳ್ತಿರಲ್ಲ. ಪೂಜೆ ಮಾಡ್ಕೊಂಡಾಗತ್ತಿದ್ದಂತ ಅವನ ಲಕ್ಷ್ಯ ಎಲ್ಲಿತ್ತು? ಕಾಲ್ಮರಿ ಇದ್ರ ಕಡೆನೇ ಇತ್ತು ಅವಂದು. ಹೌದಲ್ಲ, ಹಾಗೆ ಇದ್ರೆ ಏನು ಮಾಡೋದು? ಅದಕ್ಕೆ ಬಿಡ್ರಿ, ಮೋಹವನ್ನು ಬಿಡ್ರಿ ಅಂತ ಹೇಳ್ತಾರೆ ಅವರು. ಎಲ್ಲಿವರೆಗೂ ಈ ಮೋಹ ಇರ್ತೈತೆ ಅಲ್ಲಿವರೆಗೂ ಸುಖ, ಶಾಂತಿ, ನೆಮ್ಮದಿ ಅನ್ನೋದಿಲ್ಲ. ಅದಕ್ಕೆ ಮೋಹ ಕ್ಷಯನ ಮೋಕ್ಷ ಅಂತ ಇದ್ದು. ಎಲ್ಲಿವರೆಗೂ ಮೋಹ ಇರ್ತೈತೆ ಅಲ್ಲಿವರೆಗೂ ಮೋಕ್ಷ ಆಗೋದಿಲ್ಲ. ಮೋಕ್ಷ ಈಗ ಸದ್ಯ ಅಳೀತೆ ಅಂದ್ರೆ ಈಗ ಸದ್ಯನ ಮುಕ್ತ. ಆದ್ರೆ ಮೋಹ ಅಂತಕ್ಕಂಥ ಎರಡು ಅಕ್ಷರದವನ್ನ ಬಿಡೋದ ಬಹಳ ಕಠಿಣ ಆಗೈತಿ. ಹೌದಲ್ಲ, ಮೋಕ್ಷನೂ ಎರಡು ಅಕ್ಷರ, ಮೋಹನೂ ಎರಡು ಅಕ್ಷರ. ಮೋಹ ಕಳ್ಕೊಳೋದು ಎಷ್ಟು ಕಠಿಣ ಐತಿ. ಮೋಹ ಹೋದ ತಕ್ಷಣ ಮೋಕ್ಷ ಐತೆ. ಆದ್ರೆ ಮೋಹ ಹೋಗೋದು ಬಹಳ. ಅದಕ್ಕೆ ವಿವೇಕವಂತರಾಗು ಅಂತ ಹೇಳ್ತಾರೆ. ಅದ ನಾನಂತ ತಿಳ್ಕೊಂಡ ಮೆಸಾಕತ್ತೀನಿ. ಅದಕ್ಕೆ ಅದನ್ನು ಬಿಡೋಕ್ಕಾಗಲ್ದು. ಅದು ನಾನಲ್ಲ ಅಂತ ತಿಳಿದು ಅದು ಏನಾರ ಮೇವಲ್ದಕ್ಕೆ ಅದ್ರ ಕಡೆ ಯಾಕೆ ಲಕ್ಷ್ಯ ಕೊಡ್ತೀನಿ ನೀನು? ಹೌದಲ್ಲ, ಅದ ನಾನಂತ ತಿಳ್ಕೊಂಡ ಮೇಸಾಕತ್ತೀನಿ ನೀನು. ಹೌದಲ್ಲ, ಅದಕ್ಕೆ ಅದನ್ನು ಬಿಡು, ಅದರ ಮ್ಯಾಲಿನ ಮೋಹನ ಬಿಡು. ಇದಕ್ಕೆ ಅಡಕಲ್ ಗಡಿಗೆ ಅಂದಿದ್ದು ಮೊದಲೇಕೆ. ತನುಭಾವ ಅಳಿಯ ದುಃಖದ ಕೇಡು. ಎಲ್ಲಿವರೆಗೂ ತನುಭಾವ ಇರ್ತೈತೆ ಅಲ್ಲಿವರೆಗೂ ದುಃಖನ. ಅಲ್ಲಿವರೆಗೂ ನಾನು ನಂದು ಅನ್ನುವಂಥ ಮೋಹ ಅಹಂಭಾವದೊಳಗೆ ಬಿದ್ದು ದುಃಖವನ್ನು ಅನುಭವಿಸ್ಬೇಕಾಕೈತಿ. ಅದಕ್ಕೆ ಅದನ್ನು ಬಿಡು ಅಂತ ಹೇಳ್ತಾರೆ ಅವ್ರು. ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು. ಬಲ್ಲವರಾದರೆ ಮೋಹಕ್ಕೊಳಗಾಗೋದಿಲ್ಲ ಅಂತ. ವಿಭುದರು ಇದನ್ನು ಬಿಡದೆ ಇದರ ಕೂಡ ಈ ಮೋಹನ ಬಿಡದ ಆ ಶಂಭುಲಿಂಗದ ಸುಜ್ಞಾನವನ್ನು ಮಾಡಿಕೊಳ್ಳಾರ್ದ ಬಂಧನಕ್ಕೀಡಕ್ಕರ, ದುಃಖವನ್ನು ಅನುಭವಿಸ್ತಾರ. ಆ ಶಂಭುಲಿಂಗದ ಜ್ಞಾನ ಮಾಡಿಕೊಂಡ್ರೆ
ನಾ ಸಚ್ಚಿದಾನಂದಮಯವಾದಂಥ ಇರುವ ಆನಂದನ ಅದೇನೆ ಅಂತ ತಿಳಿದವ ಇದ್ರ ಮೇಲೆ ಮೋಹವನ್ನು ಬಿಡ್ತಾನ ಅಂತ ವಿಭೂದರ ಅಂತ ತಿಳುವಳಿಕೆ ಅವರು. ಮಾಡಲು ಉಚಿತವೇ ಮನುಜ ಮಾಡಲು ಉಚಿತವೇ ಕೂಡೆ ಬಾಧೆ ಬಹಳವಿದ ನೋಡಿ ದನದ ಲೋಭವಿದನು. ಮಾಡಕ್ಕೆ ಉಚಿತ ಐತೇನೋ ಅಂತ ಒಂದರ್ದ ಹೇಳ್ತಾರೆ ಅವ್ರು ಇಲ್ಲಿ. ಎಲ್ಲದರದ್ದು ಹಂಗೆ ಐತಿ. ದನದ್ದು ಒಂದ ಅಲ್ಲ ಇಲ್ಲಿ. ಎಲ್ಲದರದ್ದು ಹಂಗೆ ಐತಿ. ಒಂದ ಉದಾಹರಣೆ ತೊಗೊಂಡು ಹೇಳ್ಯಾರ ಅವ್ರು ಅಷ್ಟೇ ಇಲ್ಲಿ. ಮಾಡಲು ಉಚಿತವೇ ದನದ ಲೋಭವಿದನು ಕೂಡೆ ಬಾಧೆ ಬಹುಳವಿದನು ಅಂತ. ಎಷ್ಟು ಬಾಧೆ ಐತಿ ನೋಡ್ಕೋ ಇದು. ದನದ ಮೇಲಿನ ಮೋಹಕ್ಕೊಳಗಾಗಿ ಅಲ್ಲ, ಎಷ್ಟು ಬಾಧೆ ಐತಿ ಅದರಿಂದ. ತನುವಿಗೆ ಅನೇಕ ಬಳಲಿಕೆ ಮೊದಲು. ₹1 ಗಳಿಸ್ಬೇಕಂದ್ರೆ ಎಷ್ಟು ಬಳಲಿಕೆ ಐತಿ. ಇವತ್ತೇನು ಬಿಡು ಹಿಂಗೆ ಗಳಸಕ್ಕೆ ಇದಕ್ಕೆ ಏನು ಇದೇ ಇಲ್ಲ. ಆದ್ರೆ ಎಷ್ಟು ಕಷ್ಟ ಐತದ. ಹೌದಲ್ಲ. ತನುವಿಗೆ ಅನೇಕ ಬಳಲಿಕೆ, ಮನಕ್ಕೆ ದಿಗಿಲು ಮುಗಿಲು. ಮನಸ್ಸಿನೊಳಗೆ ದಿಗಿಲು ಮುಗಿಲು ಚಲೋ ಆಕೈತಿ. ಹೌದಲ್ಲ. ಜನವ ಗಳಿಸುವಲ್ಲಿ ಮೊದಲು ತನುವಿಗೆ ಅತಿ ಬಳಲಿಕೆ. ಮೊದಲು ದನವ ಗಳಿಸುವಲ್ಲಿ ತನುವಿಗೆ ಅನೇಕ ಬಳಲಿಕೆ. ಎಷ್ಟು ಬಳಲಿಕೆ ಐತೆ ನೋಡ್ರಿ. ಊಟ ನೀರು ಬಿಟ್ಟು ಹಂಗೆ ಬೆನ್ನತ್ತಿ ಅದನ್ನು ಗಳಸಾಕ. ಹೌದಲ್ಲ. ಮತ್ತು ಅದಕ್ಕೆ ತನುವಿಗೆ ಅನೇಕ ಬಳಲಿಕೆ. ಎಷ್ಟು ಬಳಲಿಕೆ ಆಯ್ತು ತನುವಿಗೆ. ಮನಕ್ಕೆ ದಿಗಿಲು ಮುಗಿಲು ಸಿಕ್ಕ ಮೇಲೆ ಅದನ್ನು ಹೆಂಗೆ ಬಳಸ್ಕೋಬೇಕು, ಹೆಂಗೆ ಇದನ್ನು ಮಾಡಬೇಕು ಅನ್ನೋದಿಲ್ಲ. ಹೌದಲ್ಲ. ಹಿಂದೆ ₹100 1 ತಿಂಗಳ ತನಕ ಜೀವನ ಮಾಡ್ತಿದ್ರು. ಈಗ 1 ಲಕ್ಷ ಇದ್ದರೂ ಸಾಲೋದಿಲ್ಲ. ಯಾಕಂದ್ರೆ ದುಡ್ಡಿಗೆ ಬೆಲೆನೇ ಇಲ್ಲ ಇವತ್ತು. ಹಿಂದೆ ಎಲ್ಲವೂ ಸಿಗ್ತಿತ್ತು. ಯಾಕಂದ್ರೆ ದುಡ್ಡಿಗೆ ಅಷ್ಟು ಮಹತ್ವ ಕೊಟ್ಟಿದ್ದಿಲ್ಲ ಅವರು. ಹೌದಲ್ಲ. ಎಲ್ಲವೂ ಕಡ ಯಾವುದನ್ನು ಕೊಡ್ತಿ ಅದ್ರ ಬದಲಿ ಇನ್ನೊಂದು ತೊಗೊಳೋದಿತ್ತು. ದುಡ್ಡಿಗೆ ಅಷ್ಟು ಮಹತ್ವ ಇದ್ದಿಲ್ಲ. ಇವತ್ತು ಎಲ್ಲವೂ ದುಡ್ಡ. ಹಿಂದೆ ಈಗ 10 ವರ್ಷದಿಂದ ಗೋಧಿ ಕೀಳಕ್ಕೆ ಬಂದ್ರೆ ಗೋಧಿನ ಕೊಡ್ತಿದ್ರಿ, ಜೋಳ ಕೀಳಕ್ಕೆ ಬಂದ್ರೆ ಜೋಳನ ಕೊಡ್ತಿದ್ರಿ, ಕಡ್ಲಿ ಕೀಳಕ್ಕೆ ಬಂದ್ರೆ ಕಡ್ಲಿ ಕೊಡ್ತಿದ್ರಿ. ಆದ್ರೆ ಇವತ್ತು ಕಡ್ಲಿ ಕೊಡ್ತೀನಿ ಅಂದ್ರೆ ಬೇಡ ರೊಕ್ಕನ ಕೊಡ್ರಿ ನಮಗೆ ಅಂತಾರೆ. ಹೌದಲ್ಲ. ಗೋಧಿ ಕೀಳಕ್ಕೆ ಬಂದ್ರೆ ಗೋಧಿ ಬ್ಯಾಡ್ರಿ ತೊಗೊಂಡು ಏನು ಮಾಡೋದು ಅವನ್ನ. ಹೌದಲ್ಲ. ಇವತ್ತೆಲ್ಲವೂ ಏನು ಹಣ 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 ಅನ್ಕೊಂತ ಹೆಣ ಆಗೋದಾಗೈತಿ. ಹೌದಲ್ಲ. ಅದಕ್ಕೆ ತನುವಿಗೆ ಅನೇಕ ಬಳಲಿಕೆ, ಮನಕ್ಕೆ ದಿಗಿಲು ಮುಗಿಲು. ಅದನ್ನು ಬಂದದ್ದನ್ನು ಹೌದಪ್ಪ ಹೆಂಗೆ ಬಳಸ್ಕೋಬೇಕು, ಎದಕ್ಕೆ ಬಳಸ್ಕೋಬೇಕು ಅನ್ನೋದು ಜ್ಞಾನ ಇಲ್ಲ. ಎದೆದಕ್ಕಾರ ಬಳಸ್ಕೊಂಡಾಗತ್ತೇವೆ ಅದನ್ನು. ಇಷ್ಟೆಲ್ಲ ದುಡಿತಾವೆ ಗಳಿಸ್ತೇವೆ, ಗಳಿಸಿದ್ದು ಎದಕ್ಕೆ ಬಳಸ್ಕೊಂಡಾಗತ್ತೇವೆ. ಹೌದಲ್ಲ. ಒಂದೀಟ್ರ ಎದಕ್ಕರ ಸದ್ವಿನಿಯೋಗ ಮಾಡ್ಕೊಂಡಾಗತ್ತೇವೆ ಅನ್ನೋದನ್ನು. ಯಾಕಂದ್ರೆ ಹೆಂಗೋ ಬರಾಗತ್ತೈತಿ, ಹೆಂಗೋ ಖರ್ಚು ಮಾಡೋದು. ಹೌದಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಲಕ್ಷಗಂಟ್ಲೆ ಪಗಾರ ತೊಗೊಂಡಿರ್ತಾನೆ, ತಿಂಗಳ ಕೊನೆಗೆ ದುಡ್ಡು ಇರೋದಿಲ್ಲ ಅವಂಗೆ. ಯಾಕಂದ್ರೆ ಹೆಂಗೋ ಬಳಕೆ ಮಾಡಕ್ಕೊಣಾಗತ್ತಾನ. ಹೌದಲ್ಲ. ಎದೆದಕ್ಕರೋ ಬಳಕೆ ಮಾಡ್ಕೊಣಾಗತ್ತಾನ. ಅವಶ್ಯ ಇಲ್ಲದಾರ್ದಂಥ ಇದನ್ನು ನಾವು ತೊಗೊಂಡು ಬಂದು ಮನ್ಯಾಗ ಇಟ್ಕೊಂಡಾಗತ್ತೇವೆ. ಅವು ಅವಶ್ಯನೇ ಇಲ್ಲ ನಮಗೆ. ಅದಕ್ಕೆ ಏಟು ಉಪಯೋಗ ಬರ್ತಾವೆ ಅನ್ನೋದು ಗೊತ್ತಿಲ್ಲ. ಅಂಥವನ್ನು ತಂದ ಇಟ್ಕೊಂಡಾಗತ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ತನುವಿಗೆ ಅನೇಕ ಬಳಲಿಕೆ ಮೊದಲು ದನವ ಗಳಿಸುವಲ್ಲಿ, ಮನಕ್ಕೆ ದಿಗಿಲು ಮುಗಿಲು ಆಮೇಲೆ. ಮರಸಿ ಜನರು ನೋವಿಡೆಯುವಂತು ಜನಿಪೋ ಅಳಲು. ಮತ್ತು ಏನು ಮಾಡ್ತೈತಿ, ಮರಸ್ತೈತಿ ಅದು.
ಜನರು ಮರಳುಗೊಳಿಸ್ತಾರೆ ನಿನಗೆ. ಐತೆ ಅಂದ ಕೂಡಲೇ ಮರಳುಗೊಳಿಸಿ ಕೊಡುವ ಸಾಲ ಅಂತ ಸಾಲ ತೊಗೊಂಡೋಗಿ ಮತ್ತು ಸಾಲ ಇಸ್ಕೋಬೇಕಾದ್ರೆ ಎಷ್ಟು ದೈನಾಸ್ಬಿಟ್ಟು ಕಾಲು ಬಿದ್ದು ಕೈ ಮುಗಿದು ಏನು 3-4 ಸರಿ ಎಡತಾಕಿ ಇಸ್ಕೊಂಡು ಹೋಗಿರ್ತಾರ. ಕೊಟ್ಟು ಇಸ್ಕೊಂಡು ಹೋದ್ಮೇಲೆ ಹೊಳಿ ಕೇಳಕ್ಕೆ ಹೋದ್ರೆ ನಾನು ಇನ್ನು ಓಡೋಕ್ಕೇನೇನ ಹೌದಲ್ಲ? ಇಲ್ಲೇ ಇರ್ತೇನಿಲ್ಲ ಕೊಡ್ತೇನೆ ಯಾಕೆ ಇದನ್ನು ಮಾಡ್ತೆ ಹೌದಲ್ಲ? ಅದಕ್ಕೆ ಹೇಳಿದ್ದು ಮರಳುಗೊಳಿಸ್ತಾರ. ಮರಳುಗೊಳಿಸಿ ತೊಗೊಂಡೋಕ್ಕಾರ. ಆಮೇಲೆ ಮತ್ತು ಏನು ಶರೀರ ಮಧ್ಯಂತರದೊಳಗೆ ಶರೀರ ಹೋಯ್ತಂದ್ರೆ ಇದ್ರೊಳಗೆ ಹೋಗ್ಬೇಕಾಕೈತಿ ಚಿಂತೆ ಒಳಗೆ. ಆಮೇಲೆ ಎಲ್ಲಾರ ಹುಗಿದಿಟ್ಟದ್ದು ಅಲ್ಲೇ ಉಳಿತೈತಿ. ಮತ್ತು ಅದನ್ನು ಕಾಯಕ್ಕೆ ಬರ್ಬೇಕಾಕೈತಿ ಅಂತ ಹೇಳ್ತಾರೆ ಅವರು. ಮತ್ತಿಗೆ ಬುದ್ಧಿ ಭ್ರಮೆ ಆಕೈತಿ ಅದರಿಂದ. ದುಡ್ಡು ಅನ್ಕೊಂತ ಹೋಗಿ ಹೌದಲ್ಲ? ಅದಕ್ಕೆ ತಿಳಿದು ಆ ದನದ ಮೇಲಿನ ಮೋಹ ಸರಿ ಅಲ್ಲ ಅಂತ ಅಂದ್ರೆ ಅದು ಹೇಳಿದ್ದಂದ್ರೆ ಎಲ್ಲವೂ ಹಂಗದವು. ಎಲ್ಲ ವಿಷಯ ವಸ್ತುಗಳ ಮೇಲಿನ ಮೋಹ ಹಂಗೆ ಐತಿ ಅಂತ. ವಿನಿತ ನೆಸಗಲು ಕೆಡಲು ಕಡೆಗೆ ತನ್ನ ಕಂಟಗಳಾವ ದಿನದೊಳು ಒದಗಿ ಬಹುವಾಗಿ ಅನೇಕ ಕಂಟಕಗಳು ಬರ್ತಾವ. ಈ ಪ್ರಾಣಕ್ಕೆ ಕೂತು ಬರ್ತೈತಿ ಐತೆ ಅನ್ನೋಗೆ ಹೌದಲ್ಲ? ಗಂಟ್ಲ ಹೆಚ್ಚಿಗೆ ಆದರೂ ತೊಗೊಂಡು ಹೋಕ್ಕಾರ ಹೌದಲ್ಲ? ಕಾಳ್ರು ಕಾಕರ ಭಯ ಹೌದಲ್ಲ? ಅದಕ್ಕೆ ಅವ್ರು ಹೇಳ್ತಾರೆ ಒಂದು ವಿಷಯ ವಸ್ತು ಗಳಿಸುವಲ್ಲೇ ಇಷ್ಟು ಇದೈತಿ ಕಷ್ಟ, ಇನ್ನು ಎಲ್ಲ ವಿಷಯ ವಸ್ತುಗಳ ಬೆನ್ನ ಹತ್ತಿಯಲ್ಲ ನೀನು, ಎಷ್ಟು ದುಃಖ ಆಗಬಾರ್ದು. ಮತ್ತು ಕಾಯಕ್ಕೆ ಬರ್ಬೇಕಾಕೈತಿ ಅಂತ ಹೇಳ್ತಾರೆ. ಶರೀರ ಹೋತಂದ್ರೆ ಹಾವಾಗಿ ಕಾಯಕತ್ತತ್ರಿ ಅಂತ ಹೇಳ್ತೀರಿ. ಬೆಂಕಿ ಒಳಗೆ ಬಿದ್ದು ಸುಟ್ಟು ಹೋಕೈತಿ. ಮನೆಗೆ ಬೆಂಕಿ ಬಿತ್ತಂದ್ರೆ ಅಲ್ಲೇ ಹೊಯ್ಕೊಂತಿರ್ತಾಳೆ ಹಂಗದ ನಿಂತು. ಯಪ್ಪ ಬಂಗಾರ ಇಟ್ಟೇನು ಯಪ್ಪ ಅಲ್ಲಿ ಟ್ರಂಕ್ನಾಗ, ಯಾರಾದರೂ ತಾನು ಹೋಗಕ್ಕವಲ್ಲ ಇನ್ನೊಬ್ರಿಗೆ ಹೇಳ್ತಾನ ಯಪ್ಪ ಅಲ್ಲಿ ಇದನ್ನ ಇಟ್ಟಿದ್ದೆ ತೊಗೊಂಡು ಬರೋರು ಯಪ್ಪ ಯಾರಾದರೂ ಅಂತ. ನೀನು ಹೋಗಿ ತೊಗೊಂಡು ಬರೋ ಹೌದಲ್ಲ? ಊರಾಗ ಒಣ್ಣಿ ಬೆಂಕಿಯಾಗ ಬಿದ್ದು ಹೋಕೈತಿ. ಊರಾಗಾಗಿ ಹಾವಾಗಿ ಕಾಯಕ್ಕೆ ಬರ್ಬೇಕಾಕೈತಿ. ಆಮೇಲೆ ಇಟ್ಟದ್ದು ಸರಿದು ಹೋಕೈತಿ. ಹೌದಲ್ರಿ? ಉಗಿದಿಟ್ಟಿದ್ದು ಸರಿತು ಅಂತಿದ್ರಿಲ್ಲ. ಈಗ ಎಲ್ಲ ಅವೆಲ್ಲ ಇದಾಗ್ಯಾವ. ಕರೆ ಹಿಂದೆ ಸರಿತೈತ್ರಿ ಅದು ಅಂತಿದ್ರಿಲ್ಲ. ಸರ್ಪನೆ ಹಚ್ಚಿ ಕಟ್ಟಬೇಕಿಲ್ಲ ಅದನ್ನ. ಸರದು ಹೊಕ್ಕೈತದ ಅಂದ್ರೆ ಅದು ಯಾರ ಪಾಲು ಇರ್ತೈತಿ ಅವ್ರಿಗೆ ಹೊಕ್ಕೈತಿ ಅಂತದ. ನೀ ಗಳಿಸಿ ಖರೆ ಆದ್ರೆ ನಿಂದಲ್ಲದ. ಯಾರು ನಾನು ಬಂದಿರ್ತೈತಿ ಅವ್ರಿಗೆ ಹೊಕ್ಕೈತಿ. ನಿನಗೆ ಅದನ್ನು ಬಳಕೆ ಮಾಡ್ಕೊಳಕ್ಕೆ ಇದೇ ಇಲ್ಲ. ಹೌದಲ್ರಿ? ಅನ್ನ ನೀರು ಬಿಟ್ಟು ಇಷ್ಟೆಲ್ಲ ಗಳಿಸಿಡ್ತೀನಿ, ನಾಳೆ ಯಾರಿಗೆ ಹೊಕ್ಕೈತದ? ಹೌದಲ್ಲ? ಎಲ್ಲಿ ಯಾರು ಪ್ರಾರಬ್ಧ ಇರ್ತೈತಿ ಅವ್ರಿಗೆ ಹೊಕ್ಕೈತಿ. ನೀನು ಅದನ್ನು ಎಷ್ಟು ಉಳಿಸ್ಕೋಬೇಕಂದ್ರೂ ನಿನಗೆ ಉಳಿದಿಲ್ಲ ಅದು. ಹೌದಲ್ಲ? ನಿಂದು ಏಟು ಪಾಲು ಇರ್ತೈತಿ ಅಷ್ಟೇ ನಿನಗೆ ಉಳಿತೈತೆ ಅದು. ಅದಕ್ಕೆ ಅದು ಉಚಿತ ಐತೇನೋ ಹೆಂಗೋ ನೋಡ್ಕೊ. ನೀ ಇಷ್ಟೆಲ್ಲ ಮಾಡಾಕತ್ತಿಯಲ್ಲ, ದನದ ಲೋಭವನ್ನು ಇಟ್ಕೊಂಡು ಇಷ್ಟೆಲ್ಲ ಗಳಿಸ್ಬೇಕು, ಉಳಿಸ್ಕೋಬೇಕು, ಬೆಳೆಸ್ಬೇಕು ಅಂತ ಏನೋ ಬೆನ್ನು ಹತ್ತಿಯಲ್ಲ, ಅದು ನಿಂದು ಪಾಲು ಏಟೈತೆ ಅದ್ರೊಳಗೆ, ಏಟು ಉಳಿತೈತಿ ವಿಚಾರ ಮಾಡಿ ನೋಡ್ಕೊ. ಯಾಕೆ ಅಷ್ಟಕ್ಕೆ ಅದ್ರ ಮೇಲೆ ಮೋನ್ ಇಟ್ಕೊಂಡು ಗಳಿಸಾಕೊಂಟಿ? ಅರಸು
ಕಳ್ಳರು ಅನುಜರು ಜಿಗೂರಿಸಿ ಮತ್ತು ಇನ್ಕಮ್ ಟ್ಯಾಕ್ಸ್ನವ್ರು ಬಂದು ಕಾಡ್ತಾರ. ಅರಸರು ಅಂತ ಹೇಳಿದ್ದವ್ರು ಹಿಂದೆ ಅರಸತನ ಇತ್ತು, ರಾಜರು ಅವರು ಕರ ಹಾಕ್ತಿದ್ರು. ಈಗ ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡ್ತಾರಿಲ್ಲ. ಹಾಂ, ಹೌದಲ್ಲ, ಬ್ಯಾಂಕ್ನಾಗ ಇಷ್ಟು ವ್ಯವಹಾರ ಮಾಡಿದಾವ, ನೀನು ಟ್ಯಾಕ್ಸ್ ಬಂತೆ ನೋಟಿಸ್. ಹೌದಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ ಈ ಒಂದೊಂದಕ್ಕಾಗಿ ಒಂದು ವಿಷಯಕ್ಕಾಗಿನ ಇಷ್ಟು ಕಷ್ಟಪಡ್ತೀನಿ ನೀನು, ಅದು ಇಷ್ಟು ಇದು ಮಾಡ್ತೈತಿ, ನೀನು ದುಃಖವನ್ನು ತಂದು ಕೊಡ್ತೈತಿ, ಯಾಕೆ ಎಲ್ಲ ವಿಷಯಗಳ ಬೆನ್ನತ್ತಿ ಹೊಂಟಿ ನೀನು? ನೋಡ್ಕೊ, ಒಂದೇ ವಿಷಯದ ನೋಡ್ಕೊಲ್ಲ ಹೆಂಗೈತಿ ಅಂತ. ಅದಕ್ಕೆ ದನದ ಯಾಕೆ ಇಲ್ಲಿ ಇದನ್ನು ಅದಕ್ಕೆ ನಾವು ಮಹತ್ವ ಭಾಳ ಕೊಟ್ಟೇವೆ ಅಂತಲೇ ಅದನ್ನು ಹೇಳ್ತಾರೆ ಇಲ್ಲಿ. ಇವತ್ತೆಲ್ಲ ದುಡ್ಡೇ ದೊಡ್ಡಪ್ಪ ಅಂತ ಹೊಂಟೇವೆ ನಾವು. ಅದು ಏನು ಮಾಡ್ತತಿ ನೀನು ನೋಡ್ಕೊ ಅಂತ ಹೇಳ್ತಾರೆ ಅವ್ರು. ಹಿರಿದು ದನವ ನೆರಪುವಂಗಿ ದುರಿತ ಕೋಟಿ ಪುದುದು ಫಲವ ಪರಿಯ ನೋವಿನ ಏಪರದೋಳು ತಿರುಗುವಂತೆ ಮಾಪುದ. ಮತ್ತು ಅದು ಏನು ಮಾಡ್ತೈತಿ ಅಂದ್ರೆ ಅನೇಕ ಜನ್ಮದೊಳಗೆ ತಿರುಗುವಂಗೆ ಮಾಡ್ತೈತಿ ಅದು. ಅನೇಕ ಜನ್ಮ ಒಳಗೆ ಹುಟ್ಟಾಕ ಹೊಂದಾಕ ಕಾರಣಕ್ಕೈತಿ ಅದ್ರ ಮ್ಯಾಲಿನ ಮೋಹ. ಅದಕ್ಕೆ ಬಿಡು ಅದನ್ನು. ಇಂತು ವಿಷ ಸಮೇತ ಮದುವಿನಂತೆ ಸೊಗಸುದೋರಿ. ಹೆಂಗೈತಿ ಅಂದ್ರೆ ವಿಷ ಸಮೇತ ಮದುವಿನಂತೆ ತೋರಿ ನಿನ್ನನ್ನು ಹಾಳು ಮಾಡ್ತೈತಿ ಅಂತದು. ಮಧು ಐತಿ ಕರೆ, ಅದ್ರೊಳಗೆ ಏನಾಗೈತಿ ವಿಷ ಮಿಶ್ರ ಆಗೈತಿ. ಹಂಗೆ ಅದು ನಿನ್ನನ್ನು ಮರಳುಗೊಳಿಸ್ತೈತೆ. ಅದು ಅದ್ರೊಳಗೆ ವಿಷ ಐತಿ ಅನ್ನೋದು ಗೊತ್ತ ಮಾಡಿ ಕೊಡೋದಿಲ್ಲ. ಅದು ವಿಷಾನ ಇದ್ದರೂ ಕೂಡ ನಿನ್ನನ್ನು ಮೋಹಕ್ಕೆ ಪಾಶೆಗೆ ಒಳಗೆ ಮಾಡ್ತೈತಿ. ಇದು ಹಣ ಏನು ಮಾಡ್ತೈತಿ ಅಂದ್ರೆ ನಿನ್ನ ಮೋಹ ಎಂಬ ಇದನ್ನು ಅದು ಇದನ್ನು ಮಾಡಿ ಕ್ಯಾಸ ತನ್ನ ಪಾಶದೊಳಗೆ ಕೆಡಕೊಂತೈತೆ ಅದು. ಅದಕ್ಕೆ ಬಿಡು, ಅದ್ರ ಮ್ಯಾಲಿನ ಆಸಕ್ತಿಯನ್ನು, ಅದ್ರ ಮ್ಯಾಲಿನ ಆಶೆಯನ್ನು ಬಿಡು. ನಿಖಿಲ ಚಿಂತೆ ಕೊಡುವ ದನದ ಆಕಾಂಕ್ಷೆಯನ್ನು ತೊರೆದು ಸುಜನನಾಗಿ. ಅನೇಕ ಕಷ್ಟಗಳನ್ನು ಕೊಡ್ತಕ್ಕಂಥ ಈ ದನದ ಆಶೆಯನ್ನು ಬಿಟ್ಟು ನಿಶ್ಚಿಂತನಾಗು ಅಂತ ಹೇಳ್ತಾರೆ. ಮುಂತೆ ಶಂಭುಲಿಂಗದೊಲವ ನಿಂತು ಪಡಿಯೇ ಶರಣತತಿಗೆ ಸಂಸದಗಳು